ನಮಸ್ಕಾರ. ನನ್ನ ಹೆಸರು ಹನುಮಂತರಾವ್ ಅಂತೇಳಿ ಈಸಿ ಗ್ರೋ ಇಂದ. ಸರ್, ಏನು ಇವತ್ತು ನೀವು ಎಲ್ಲಿ ಮಾಡ್ತಾ ಇದ್ರೆ, ಏನು ಮಾಡ್ತಾ ಇದ್ರೆ ಪ್ರಾಜೆಕ್ಟು? ಯಾವ ಊರು ಇದು? ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಸರ್, ನನ್ನ ಹೆಸರು ಚನ್ನಕೇಶ್ವರ ರೆಡ್ಡಿ ಅಂತ ಹೇಳ್ಬಿಟ್ಟು. ಸರ್, ಇದು ಹುಡುಗೂರು ಡಿಪಾಳ್ಯ ಹೋಬಳಿ ಬರುತ್ತೆ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಇಲ್ಲಿ ನಾವು 1 ಎಕರೆ ಮಾಡ್ತಾಯಿದ್ದೀವಿ. ಇವಾಗ ಲೆವೆಲಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ JCB ಬಂದಿದೆ, ಟ್ರ್ಯಾಕ್ಟರ್ನಲ್ಲೆಲ್ಲ ಲೆವೆಲ್ ಮಾಡ್ತಾಯಿದ್ದೀವಿ. ಸರ್, ಏನಕ್ಕೋಸ್ಕರ ನೀವು ಶೇಡ್ ನೆಟ್ ಹಾಕ್ತಾ ಇದ್ದೀರಾ? ಏನಕ್ಕೆ ಈಸಿ ಗ್ರೋ ಜಾಯ್ನ್ ಆಗಿದ್ದೀರಾ? ಏನಕ್ಕೆ ಅಂದರೆ ನಾವು ಈ ಟರ್ಮರಿಕ್ ಬೆಳೀತಾ ಇದ್ದೀವಿ. ಅದನ್ನು ಪೆಸ್ಟಿಸೈಡ್ ಫ್ರೀ ಮತ್ತು ಆರ್ಗ್ಯಾನಿಕಲಿ ಮತ್ತು ಸಾಯಿಲ್ಲೆಸ್ಸು ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಮುಂದಿನ ಇದಕ್ಕೆ ಹೆವಿ ಮೆಟಲ್ಸ್ ಆಗಲಿ, ಇನ್ನು ಪೆಸ್ಟಿಸೈಡ್ಸ್ ಆಗಲಿ ಯಾವುದು ಬರಲ್ಲ. ಮುಂದಿನ ಪೀಳಿಗೆಗೆ ನಾವು ಇದೊಂದು ಕೊಡುಗೆ ಅಂದರೆ ಈಗ ನಾವು ತಿಂತಾ ಇರೋದೆಲ್ಲ ಹೆವಿ ಮೆಟಲ್ಸ್ ಇದೆ, ಕೆಮಿಕಲ್ಸ್ ಇದೆ, ಪೆಸ್ಟಿಸೈಡ್ಸ್ ಇದೆ, ನ್ಯೂಟ್ರಿಷಿಯಸ್ ಇಲ್ಲ. ಅದನ್ನೆಲ್ಲ ಇದರಲ್ಲಿ ಇವತ್ತಿನ ಜನರೇಷನ್ಗೆ ಏನಂದ್ರೆ ಸುಮ್ಮನೆ ಪಾಲಕ್ ಅಂದ್ರೆ ಪಾಲಕ್ ತಿಂತಾರೆ, ಯಾರಿಗೂ ನೋಡೋದಿಲ್ಲ. ಆರ್ಗ್ಯಾನಿಕ್ ಅಂದ್ರೆ ಪೆಸ್ಟಿಸೈಡ್ ಹೊಡಿಲಿಲ್ಲ ಅಂದ್ರೆ ಆರ್ಗ್ಯಾನಿಕ್ ಅಷ್ಟೇ ಅಲ್ಲ, ಅದು ಆರ್ಗ್ಯಾನಿಕ್ ಜೊತೆ ಅದರಲ್ಲಿ ಏನು ನ್ಯೂಟ್ರಿಷನ್ ಅದೆಲ್ಲ ಇರಬೇಕು ಆರ್ಗ್ಯಾನಿಕ್. ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ರಿ ಸರ್? 1 ಎಕರೆಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಈಗ ಏನು ಕೆಲಸ ನಡೀತಾ ಇದೆ ನಿಮ್ದೆಲ್ಲ? ಸರ್, ಇವಾಗ ಲೆವೆಲಿಂಗ್ ಮಾಡ್ತಾ ಇದ್ದೀವಿ ಎಲ್ಲ. ಓಕೆ, ಲೆವೆಲಿಂಗ್ ಎಲ್ಲ ಮುಗಿದ್ಮೇಲೆ ಮತ್ತೆ ಮಾರ್ಕಿಂಗ್ ಸ್ಟಾರ್ಟ್ ಮಾಡಿ. ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಇದೆಲ್ಲ ವರ್ಕ್? ಸರ್, 16th ಸ್ಟಾರ್ಟ್ ಆಗುತ್ತೆ. 16th ಸ್ಟಾರ್ಟ್ ಆಗುತ್ತೆ. ಓಕೆ, 1 ಎಕರೆ. ನಿಮಗೆ ಇದರಿಂದ ಏನಾದರೂ ಸಬ್ಸಿಡಿ ಬರ್ತಾ ಇದೆಯಾ ಸರ್? ಸಬ್ಸಿಡಿ ಬರ್ತಾ ಇದೆ. ವರ್ಕ್ ಆರ್ಡರ್ ಬಂದಿದೆ? ಓಕೆ, ಅದಕ್ಕೋಸ್ಕರನೇ ವರ್ಕ್ ಆರ್ಡರ್ ಬಂದಮೇಲೆ ಸ್ಟಾರ್ಟ್ ಮಾಡಿ. ವರ್ಕ್ ಆರ್ಡರ್ ಬಂದಮೇಲೆ ಸ್ಟಾರ್ಟ್ ಮಾಡಿದ್ದೀರಾ. ಸೊ 1 ಎಕರಲ್ಲಿ ಶೇಡ್ ನೆಟ್ಟು ವಿತ್ ಪ್ಯಾಕ್ ಹೌಸು ಮಾಡ್ತಾ ಇದ್ದೀರಾ? ಪ್ಯಾಕ್ ಹೌಸ್ ಬರ್ತಾ ಇದೆ. ಕೃಷಿ ಹೊಂಡನೂ ಕೃಷಿ ಹೊಂಡ ಆಲ್ರೆಡಿ ಮಾಡಿದ್ದೀವಿ ಸರ್. ಮಾಡಿದ್ದೀರಾ? ಓಕೆ ಓಕೆ ಓಕೆ. ಕೃಷಿ ಹೊಂಡ ಮತ್ತು ಜೊತೆ ಶೇಡ್ ನೆಟ್ ಕಾರಣ ಏನು ಮಾಡೋಕ್ಕೆ? ಸರ್, ನೀರು ನಮ್ಮದು 1.5 ಇಂಚ್ ಇದೆ, ಪ್ಲಸ್ ಇದರಲ್ಲಿ ರೈನ್ ವಾಟರ್ ಕಲೆಕ್ಷನ್, ಅದನ್ನೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ. ಅಂದರೆ ಸಸ್ಟೈನೇಬಿಲಿಟಿ ಮೆಥಡಲ್ಲಿ ಮಾಡ್ತಾ ಇದ್ದೀರಾ? ಅಂದರೆ ನೀವು ಕರೆಂಟ್ ಯೂಸ್ ಮಾಡ್ತಾ ಇಲ್ಲ, ಸೋಲಾರ್ ಸಿಸ್ಟಮ್ನಿಂದ ಯೂಸ್ ಮಾಡ್ತಾ ಇದ್ದೀರಾ. ಮಳೆ ನೀರು ಸಂಗ್ರಹಣೆ ಮಾಡ್ತಾ ಇದ್ದೀರಾ. ಮಳೆ ನೀರು ಸಂಗ್ರಹ ಮಾಡಿ ಸೋಲಾರ್ ಸಿಸ್ಟಮ್ ಯೂಸ್ ಮಾಡಿ ಸಸ್ಟೈನೇಬಲ್ ಮೆಥಡಲ್ಲಿ ಮಾಡ್ತಾ ಇದ್ದೀವಿ. ನೀವು ಶೇಡ್ ನೆಟ್ ಮಾಡ್ತಾ ಇದ್ದೀರಾ. ಅದೇ ನೀರನ್ನೇ ಯೂಸ್ ಮಾಡಿ ಬೆಳೆ ತೆಗಿಬೇಕು. ಮಳೆ ನೀರನ್ನು ಯೂಸ್ ಮಾಡಿ ಅದನ್ನೇ ಶೇಖರಣೆ ಮಾಡಿ ಮತ್ತೆ ಶೇಡ್ ನೆಟ್ ಟರ್ಮರಿಕ್ ಯೂಸ್ ಸೈಜಾ ಸರ್? ಅದು ಟೋಟಲ್ ಏನಿದೆ ಸರ್ ಕೃಷಿ ಹೊಂಡದ ಸೈಜು? 18 ಮೀಟರ್ 18 ಮೀಟರ್ ಬೈ 18. ಸರ್, ಒಂದ್ಸರಿ ಕೃಷಿ ಹೊಂಡ ನೋಡ್ಬೇಡಣ? ಬನ್ನಿ. ಈಗ ಕೃಷಿ ಹೊಂಡ ನಿಮ್ಮದು ಕಂಪ್ಲೀಟ್ ಆಗಿದೆಯಾ ಸರ್? ಅದು ಇನ್ನೂ ಇಲ್ಲ ಅಂದರೆ 90% ಆಗಿದೆ. ಈಗ ಅದ್ರ ಮೇಲ್ಗಡೆ ಲೈನರ್ ಆಗಬೇಕಷ್ಟೇ. ಇನ್ಲೆಟ್ ಔಟ್ಲೆಟ್ HDP ಲೈನರ್ ಆಗಬೇಕು. ಲ್ಯಾಂಡ್ ಏನಕ್ಕೆ ಲೆವೆಲ್ ಮಾಡ್ತಾ ಇದ್ರೆ ಫುಲ್ಲು ಹಳ್ಳ ದಿನೇ ಇತ್ತು. ಅದು ಶೇಡ್ ನೆಟ್ ಹಾಕೋಕೆ ಬರಲ್ಲ ಸರ್, ಲೆವೆಲ್ ಇರಬೇಕು. ಸರ್, ನಿಮ್ಮ ಉದ್ಯೋಗ ಏನು? ಏನಕ್ಕೆ ಈ ಫೀಲ್ಡಲ್ಲಿ ಬರಲಿ? ಸರ್, ಮೂಲತಃ ನಾವು ಅಗ್ರಿಕಲ್ಚರ್ ಫ್ಯಾಮಿಲಿ ಸರ್. ಹಾಗಾಗಿ ಎಲ್ಲೋ ಒಂದು ಕಡೆ ಇರುತ್ತೆ, ಮಾಡಬೇಕು ನಾವು ಮಾಡಬೇಕು. ಈಗ ಪ್ರೆಸೆಂಟ್ ನೀವು ಏನು ಉದ್ಯೋಗ ಮಾಡ್ತಾ ಇದ್ದೀರಿ ಸರ್? ನಾನು ಬೆಂಗಳೂರಲ್ಲಿ ಬಿಸ್ನೆಸ್ ಇದೆ ಸರ್. ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಓಕೆ. ಆ ಬಿಸ್ನೆಸ್ ಜೊತೆ ಇದನ್ನು ಅಗ್ರಿಕಲ್ಚರ್ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲಿ ಬೆಂಗಳೂರಲ್ಲಿ ಇರೋದು ತಾವು? ಹೌದು ಸರ್, ಪಂಚಂಕ್ರಿಯಲ್ಲಿ. ಎಷ್ಟು ಎಕರೆ ಲ್ಯಾಂಡ್ ಇದೆ ಸರ್ ಇದು ಟೋಟಲ್? 4.5 ಎಕರೆ. 4.5 ಎಕರೆ. ಸೊ 4.5 ಎಕರೆಯಲ್ಲಿ ಪ್ರೆಸೆಂಟ್ 1 ಎಕರೆ ಶೇಡ್ ನೆಟ್ ಮಾಡ್ತಾ ಇದ್ದೀವಿ. ಸೊ ಇದೇ ನಿಮ್ಮ ಕೃಷಿ ಹೊಂಡ? ಓಕೆ ಸರ್. 18 by 18 ಮೀಟರ್ಸ್ ಇದೆ. ಡೆಪ್ತ್ ಎಷ್ಟಿದೆ ಸರ್ ಇದು? ಸರ್, 3 ಮೀಟರ್ ಡೆಪ್ತ್ ಇದೆ. ಸೊ ಈ ಕಡೆ ಇನ್ಲೆಟ್ ಬರುತ್ತೆ? ಹೌದು, ಅಲ್ಲಿ ಬರುತ್ತೆ ಇನ್ಲೆಟ್. ಸೊ ಈ ಕಡೆ ಇನ್ಲೆಟ್ ಬರ್ತಾ ಇದೆ, ಆ ಕಾರಣದಲ್ಲಿ ಔಟ್ಲೆಟ್. ಆ ಕಡೆ ಅದು ಔಟ್ಲೆಟ್ ಕೊಟ್ಟು ಅದೇ ನೀರಲ್ಲಿ ಎಕ್ಸಸ್. ಸೊ ನೀವು ಏನು ಮಾಡ್ತಾ ಇದ್ದೀರಾ? ಇಲ್ಲಿ ಆಲ್ರೆಡಿ ಶೇಡ್ ನೆಟ್ಟಿಂದ ಕಲೆಕ್ಟ್ ಆಗಿರೋ ನೀರು ನೋಡಿ. ಶೇಡ್ ನೆಟ್ಟಿಂದ ಆಲ್ಮೋಸ್ಟ್ ಆಲ್ ಒಂದು ತಿಂಗಳಿಗೆ ನಿಮಗೆ ಒಂದು ವರ್ಷಕ್ಕೆ 40 ಲಕ್ಷ ಲೀಟ್ರ್ ಬರುತ್ತೆ. ನಮಗೆ ಬೇಕಾಗಿರೋದು 12 ಲಕ್ಷ ಲೀಟ್ರ್ ಮಾತ್ರ. ಬಂದಿರೋ ಎಕ್ಸಸ್ ವಾಟರ್ನ ನೀವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡ್ತಾ ಇದ್ದೀರಾ ಬೋರ್ಗೆ. ಆಮೇಲೆ ಎಕ್ಸಸ್ ನೀರು ಮಟ್ಟದಲ್ಲಿ ಕೆರೆಗೆ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಸಿ